ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಇದೇ ಮಾರ್ಚ್ 30ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಿ ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬಹುದು. ಇನ್ನು ಪ್ರತಿನಿತ್ಯ ಕೂಡ ನಮಗೆ ಹಲವಾರು ವಿಚಾರಗಳ ಬಗ್ಗೆ ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳು ಎಂಥದ್ದೇ ವಿಚಾರಗಳನ್ನ ಕೇಳಿದ್ರು ನಿಮಗೆ ತಟ್ ಅಂತ ಉತ್ತರಗಳನ್ನ ಕೊಡ್ತಾರೆ ಗುರುಗಳು ಅಂತ ಹೇಳ್ಬೋದು. ಸರಳವಾಗಿರುವಂಥ ರೆಮಿಡೀಸ್ನ ನಮಗೆ ತಿಳಿಸ್ಕೊಡ್ತಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸೊ ನಮ್ಮ ವಿಡಿಯೋಸ್ ನೋಡುವಂಥವ್ರು ಕಮೆಂಟ್ಸಲ್ಲಿ ತಿಳಿಸ್ತಾ ಇರ್ತಾರೆ, ಉತ್ತಮವಾಗಿರುವಂಥ ರೆಮಿಡೀಸ್ ಕೊಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು ನಿಮಗೆ, ತಮ್ಮನ್ನು ಭೇಟಿ ಮಾಡಬೇಕು ಅಂತೆಲ್ಲ ಕೂಡ ವಿಡಿಯೋನಲ್ಲಿ ತಿಳಿಸ್ತಿರ್ತಾರೆ. ಅವರೆಲ್ಲರ ಪರವಾಗಿ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಪ್ರಶ್ನೆ ನನ್ನದು ಏನು ಅಂತಂದರೆ, ಎಲ್ಲೋ ಒಂದು ಕಡೆ ಈ ಹೀಲಿಂಗ್ ಅನ್ನುವಂಥದ್ದನ್ನ ಕೇಳಿರ್ತೀವಿ ಅಥವಾ ರೇಖಿ ಅನ್ನುವಂಥ ಕೇಳಿರ್ತೀವಿ. ಡಿಸ್ಟೆನ್ಸ್ ಹೀಲಿಂಗು ಓವರ್ ದ ಫೋನ್ ಆಗಿರ್ಬೋದು ಅಥವಾ ಅವ್ರನ್ನ ಫೋಟೋ ನೋಡ್ತಾ ನಾವು ಹೀಲ್ ಮಾಡ್ಬೋದು, ಎಂಥದ್ದೇ ತೊಂದರೆ ಇದ್ರೂ ಕೂಡ ಅದು ಹೀಲ್ ಆಗೋಗುತ್ತೆ, ಸಾಲ್ವ್ ಆಗೋಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಇದು ಎಷ್ಟರ ಮಟ್ಟಿಗೆ ನಿಜ? ಇದನ್ನು ಕೂಡ ನಾನು ಈ ಯೂಟ್ಯೂಬ್ಗಳಲ್ಲಿ ನೋಡಿರೋಂಥ ವಿಚಾರವಾಗಿ ನನ್ನ ಗಮನಕ್ಕೆ ಬಂತು. ಅದರಿಂದ ಇದನ್ನು ಕೇಳೋಣ, ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ, ಇದನ್ನು ನಾವು ಬಿಲೀವ್ ಮಾಡ್ಬೋದಾ, ಈ ಡಿಸ್ಟೆನ್ಸ್ ಹೀಲಿಂಗ್ ಅಂತಂದರೆ ಏನು, ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಮ್ಮ ಭಾರತ ದೇಶದಲ್ಲಿ ನೀವೆಲ್ಲಿದ್ದರೂ ಕೂಡ, ಇಲ್ಲಿಂದ ನೀವು ಕಾಶ್ಮೀರಿಗೆ ಹೋದರು, ಕನ್ಯಾಕುಮಾರಿಗೆ ಹೋದರು, ಇಲ್ಲಿರುವಂಥ ನೋಟೆ ಅಲ್ಲೂ ಚಲಾವಣೆ ಆಗುತ್ತೆ, ಅಲ್ಲಿನ ನೋಟು ಇಲ್ಲೂ ಚಲಾವಣೆ ಆಗುತ್ತೆ. ಇದು ಕರ್ನಾಟಕದ ನೋಟು, ಕಾಶ್ಮೀರ ವರ್ಕೌಟ್ ಆಗಲ್ಲ. ಸ್ಟೇಟ್ಗೆ ಏನೇನು ಇಟ್ಟಿದ್ದರೆ ಬಹುಶಃ ಕಷ್ಟ ಆಗ್ತಿತ್ತು, ಆಗೋದೇ ಇಲ್ಲ. ಹಾಗೆಯೇ ಇಲ್ಲಿ ಒಂದು ಚಮತ್ಕಾರ ನಡೆಯೋದಂತಂದರೆ, ನಾನು ಅದಕ್ಕೆ ಹೇಳ್ತೀನಿ, ಯಾರಿಗೆ ಸಿದ್ಧಿ ಆಗಿದೆಯೋ, ಯಾರಿಗೆ ಆ ಹೀಲಿಂಗ್ ಪವರ್ ತಂದುಕೊಂಡಿರುತ್ತಾರೋ ಅಂತಹ ಶಕ್ತಿ ನನ್ನ ಹತ್ರ ಬರೋದು. ಈಗ ನೀವು ಕೇಳಿದ ಈ ಪ್ರಶ್ನೆ ಇದೆಯಲ್ಲ, ನನ್ನ ಹತ್ರ ಬರೋದು ಇದೇ ಕೇಸೇ ಜಾಸ್ತಿ. ಯಾರೋ ಮನೆಯೊಬ್ಬರು ಪಾಪ ಹೈದರಾಬಾದ್ನಲ್ಲಿ ಒಂದು ಕಾನ್ಫರೆನ್ಸ್ ಕಾಲ್ ಮುಖಾಂತರ ಅವರು ನನಗೆ ಹಾಕಿದ್ದು USA ನನ್ನ ಕ್ಲೈಂಟ್ USA ಅವರಿಗೆ ಸಂಬಂಧಪಟ್ಟವರಿಗೆ ಹಲ್ಲು ನೋವು, ಡಾಕ್ಟರ್ ಹತ್ರ ಹಲ್ಲು ಕೀಲ್ಸಿದ್ದಾರೆ, ಅನಸ್ತೆ ಕೊಟ್ಟಿದ್ದಾರೆ, ಏನು ಮಾಡಿದ್ರೆ ನೋವಾಗ್ತಾಯಿಲ್ಲ. 2 days ಏಜ್ ಆಗಿದೆ. ಪಾಪ ಅವರು ಕ್ರೈಯಿಂಗ್, ಅಳ್ತಾನೆ ಇದ್ದಾರೆ. ನಾನೇನಾದರೂ ಮಾಡ್ಕೊಬಿಡ್ತೀನಿ, ಆಗ್ತಾಯಿಲ್ಲ ನನ್ನ ಕೈಯಲ್ಲಿ ಅಂತ. ನನಗೊಬ್ಬರು ಗುರುಗಳು ಗೊತ್ತಿದ್ದಾರೆ ಅಂಥೇಳಿ ಅವ್ರು ಹಾಗೆ ಕಾನ್ಫರೆನ್ಸ್ ಕಾಲ್ ತೊಗೊಂಡ್ರು ಅಲ್ಲಿಂದ ಇಲ್ಲಿಗೆ. ನಾನು ನಿಧಾನಕ್ಕೆ ಮಾತಾಡಿಸಿದ್ರು ಆ ಅಮ್ಮನಿಗೆ ಇಷ್ಟ ಇಲ್ಲ. ಆ್ಯಕ್ಚುಲಿ ನೋವಲ್ಲಿ ಈ ಮೆಡಿಸಿನ್ನೇ ಕೆಲಸ ಮಾಡಲಿಲ್ಲ, ಇನ್ನೆಂಥದ್ದಿದ್ದು. ಆ ಅಮ್ಮನಿಗೆ ಹೇಳಿದೆ, ಏನು ಬೇಡಮ್ಮ, ನನಗೆ ಆ ಥರ ಎಲ್ಲ ಏನು ತೊಂದರೆ ಇಲ್ಲ, ನನಗೆ ಆ ಥರ ಏನು ನನ್ನ ನಂಬಿಕೆ ಇಲ್ಲ, ನನಗೆ ಬೇಡ, ಈ ಇಂಜೆಕ್ಷನ್ ತೊಗೊಂಡೇ ನೋವಿದೆ ಅಂದರೆ ಇನ್ನು ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೀಯ, ಅದಾಗತ್ಯಾ ಅಂಥೇಳಿ, ಆದರೂ ಒಂದು ಸಲ ಕೇಳಿಸ್ಕೋ ಅಕ್ಕ ಅಂಥೇಳಿ ಅವ್ರ ಅಕ್ಕ ಅಂತಾರೆ ಅವರಿಗೆ ಮಾತಾಡಿದರೆ ಎಲ್ಲ ಆಯಿತು. ಆ ನಂತರ ಬಹುಶಃ ನಾನು ಇದಕ್ಕೆ 8 ನಿಮಿಷ ಟೈಮ್ ತೊಗೋಬೇಕಾಗತ್ತೆ. ಅಮ್ಮ 8 ನಿಮಿಷ ಸುಮ್ಮನೆ ಬೇಜಾರಿಗಾದರೂ ಕೇಳಿಸ್ಕೊ, ಅಷ್ಟೇ, ಬೇಜಾರಿಗಾದರೂ ಕೇಳಿಸ್ಕೊಳ್ಳೇಬೇಕು. ನೀವು ತಿಂಡಿ ತಿನ್ನಬೇಕು, ಹಸಿವು ಇಲ್ಲ, ನಂಗೆ ಹಾಗೆ ತಿಂದ್ಬಿಡ್ತೀನಿ, ಬ್ರಷ್ ಮಾಡಿದೆ, ಬೇಜಾರಾಗೋದು ಬ್ರಷ್ ಮಾಡ್ತೀರಿ, ಮಾಡಿ ಬೇಗ ಬಂದುಬಿಡ್ತೀನಿ, ಒಂದು 8 ನಿಮಿಷ ಕೇಳಿಸ್ಕೊಳ್ಳಿ ತಾಯಿ ಅಂತ ಹೇಳಿ ಅವರಿಗೆ ನಾನು ಅದನ್ನು ಮಂತ್ರ ಪುರಸ್ಕಾರದಿಂದ ಮಾಡ್ತಕ್ಕ ಈ ರೆಮಿಡಿ ನಾನು ಜಾಸ್ತಿ ಇರುತ್ತೆ. ಬಹಳ ರಾತ್ರಿಗಳಲ್ಲಿ 3 ಗಂಟೆಯಿಂದ 6 ಗಂಟೆ ತನಕ ನನಗೆ ಇದೇ ಇರುತ್ತೆ. ಬಹುಶಃ ಕೆಲವ್ರಿಗೆ ಮಾಡ್ತಕ್ಕಂಥ ಪ್ರಯೋಗಗಳವು. ಅಂತಹ ಹೀಲಿಂಗ್ ಸಿಸ್ಟಮ್ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಅವರು ಅದ್ವಿತೀಯವಾಗಿರ್ತಕ್ಕಂತಹ ಪರಿಣಿತಿಯನ್ನು ಹೊಂದಿದ್ದ ಪಕ್ಷದಲ್ಲಿ. ಬಹಳ ಜನ ಅಮಾವಾಸ್ಯೆ ಪೌರ್ಣಿಮೆಗೆ ಈ ಕಾಲು ಚಳುಕು ಅಂಥೇಳಿ ಬಹಳ ಪೇಯ್ನ್ ಇರ್ತಾರೆ. ನನಗೆ ಗೊತ್ತಿರ್ತಕ್ಕಂಥ ವಯಸ್ಸಾಗಿರೋರು, ಅಜ್ಜಿ ನಾನು ಇಲ್ಲಿ ಒಂದು ಮಂತ್ರ ಹೇಳ್ತಿರ್ತೀನಿ, ನೀನು ಅಲ್ಲಿ ಏನು ಮಾಡಬೇಕು, ಮಂತ್ರ ಕೇಳಿಸ್ಕೊಂಡು ನಾನು ಕೂಡ ಇಲ್ಲಿ ಕಾಲನ್ನು ಹೀಗೆ ತೀಡ್ತಿರ್ತೀನಿ, ಸವರ್ತಿರ್ತೀನಿ, ನಿನ್ನ ಕಾಲ ನೀನು ಹಾಗೆ ತೀಡ್ಕೋಬೇಕು. ಈಗ ಇದೆಯಾ ನೋಡು, ಚೆಕ್ ಮಾಡು ಅಂತ ಕೇಳ್ತೀನಿ ನಾನು. ಚೆಕ್ ಮಾಡು, ಬಬ್ಬೆ ಹೊಡೆಯುವಂಥ ನೋವು ಹೋಗಬೇಕು, ಅದು ಸಿದ್ಧಿ. ಇಲ್ಲಾಂದರೆ ಎಂಥದ್ದು ಮಂತ್ರಕ್ಕೆ ಅರ್ಥವೇ ಇಲ್ಲ. ನನ್ನ ಭಾಷೆಯಲ್ಲಿ ನನಗೆ ಸಂಬಂಧಪಟ್ಟಾಗ ನಾನು ಮಾತಾಡೋದೇ ಆದರೆ ಹೀಲಿಂಗಿಗೆ ಖಂಡಿತವಾಗ್ಲೂ ಶಕ್ತಿ ಇದೆ. ಆದರೆ ಒಂದೊಂದಕ್ಕೂ ನನ್ನ ಪವರ್ ಇರುತ್ತೆ. ಅಂತಹದ್ದು ಆ ಅಮ್ಮ 8 ನಿಮಿಷ ಆದಮೇಲೆ ಮಾತಾಡಿದ್ರು. ನಾವು ಮಾತಾಡಿದ್ದು, ಆಕೆ ಮಾತಾಡಿದ್ದು ಕಡಿಮೆ, ಈ ಅಮ್ಮ ಅಷ್ಟು ಮಾತಾಡಿದ್ರು. ಅಳುತ್ತಿದ್ದವಳು, ಬಾಯಲ್ಲಿ ಪದಗಳೇ ಬರ್ತಿಲ್ಲ. ಇಲ್ಲಮ್ಮ, ದೇವರ ಹಣೆಗೂ ನಿಜವಾಗಲೂ ಹೇಳ್ತಿದ್ದೀನಿ, ನಾನು ಯಾವುದೋ ಇವ್ರನ್ನ ಮೆಚ್ಚಿಸಕ್ಕಂತ ಹೇಳ್ತಾ ಇಲ್ಲ. ಅಬ್ಬಾ, ಎಷ್ಟೋ ರಿಲೀಫ್ ಆಗಿದೆ ನನಗೆ,
ತುಂಬ ಚೆನ್ನಾಗಿದೆ. ನಾನು ಹಲ್ಲು ಕೀಳಿಸೋ ಮುನ್ನ ಏನಾದರೂ ಇವ್ರಿಗೆ ಗೊತ್ತುಪಡಿಸಿದ್ರೆ ನಿಜ ನಾನು ಅಲ್ಲಿಗೆ ಹೊರಟೋಗ್ತಾ ಇದ್ದೆ, ಬೆಂಗಳೂರು ಹೊರಟೋಗ್ತಾ ಇದ್ದೆ, ಗುರುಗಳ ಬಳಿ ಹೊರಟು ಬಿಡ್ತಾ ಇದ್ದೆ. ನನಗೆ ಯಾಕೆ ನೀನು ಮೊದಲು ಹೇಳಿಲ್ಲ? ಭಗವಂತ ಕನೆಕ್ಟ್ ಮಾಡೋದು ಹಾಗೇನೆ. ನಿಮ್ಮ ನೋವುಗಳು ಅವು ಇವು ಮಾಡಿ ನಿಮ್ಮನ್ನು ಮೈನಸ್ಸು ನೆಗೆಟಿವ್ ಮಾಡಿ ನಿಮ್ಮ ಮೇಲೆ ತೆಗೆದ ಭಾರಗಳನ್ನು ಋಣಗಳನ್ನು ಕಡಿಮೆ ಮಾಡ್ತಾ ಅವ ಕನೆಕ್ಟ್ ಮಾಡ್ತಾನೆ. ಹಾಗೆಯೇ ಆ ಒಂದು ಹೀಲಿಂಗ್ ಸಿಸ್ಟಮ್ ಹೇಗಿರುತ್ತೆ ಅಂತಂದರೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಒಂದು ದಿನಕ್ಕೆ ಇಷ್ಟೇ ಲಿಮಿಟ್ ಅಂತಿರುತ್ತೆ. ಸೇವಿಂಗ್ ಬ್ಯಾಂಕ್ ಅದು ಕರೆಂಟ್ ಅಕೌಂಟದು ಒಂದು ಲೆವೆಲ್ನ ಒಂದು ಲೆವೆಲ್ಗೆ ಲಿಮಿಟ್ ಇರುತ್ತೆ. ಹಾಗೆ ಈ ಹೀಲಿಂಗ್ ಸಿಸ್ಟಮು ಕೂಡ ಯಾರು ಎಷ್ಟು ಪಡ್ಕೊಂಡಿರ್ತಾರೋ ಅಷ್ಟು ನೀವು ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯವಿದೆ. ಅದಕ್ಕೆ ಬಹಳ ಮುಖ್ಯವಾಗಿ ಇದು 100ಕ್ಕೆ 100 ಕೆಲಸ ಮಾಡುತ್ತೆ. ಈ ಹೀಲಿಂಗ್ ಸಿಸ್ಟಮ್ ಅಂತಕ್ಕಂತಹದ್ದು ನೀವು ಕೇವಲವಾಗಿ ಮಾತಾಡೋದಂತಲ್ಲ, ಯಾರು ಆ ನೋವಲ್ಲಿ ಬಳಲ್ತಾರೆ, ಸಣ್ಣ ಪುಟ್ಟದಲ್ಲ, ಸುಮ್ಮನೆ ಮೆಚ್ಚಿಸೋಕ್ಕಲ್ಲ, ಇನ್ನು ತಡ್ಕೊಳಕ್ಕಾಗಲ್ಲ. ಆ ಡೂ ಆರ್ ಡೈ ಸಿಚುವೇಶನ್ ಅವ್ರದ್ದು ಆಗಿರುತ್ತೆ ಪರಿಸ್ಥಿತಿ, ಆಗಲ್ಲ ತಡ್ಕೊಳಕ್ಕಿನ್ನ ಏನೊಂದು ಮಾಡ್ಕೋಬೇಕು ಅನಿಸುತ್ತೆ. ಅಂತಹದ್ರಲ್ಲಿ ಇದು ವರ್ಕ್ ಆಗುತ್ತಲ್ಲ, ಅವ್ರನ್ನ ಕೇಳಬೇಕು. ಇನ್ಯಾರನ್ನ ಸಣ್ಣ ಪಟ್ಟ ನೋವಿರೋರ್ಗೆ ಏನೋ ಸಮುಜಾಯಿಸಿ ಕೊಟ್ಬಿಡ್ತಾರೆ. ಅಂತಹದ್ದೇ ದುಃಖ, ಅಂತಹದ್ದೇ ನೋವಿರುತ್ತಲ್ಲ, ಇನ್ನು ಬೇರೆ ಏನು ಕಾಣಿಸಲ್ಲ ಅವರಿಗೆ, ಒಂದೇ ಕಾಣಿಸೋದು ಅಂತ ಮಾತಾಡ್ತಿರ್ತಾರೆ. ಅವರಿಗೆ ಅಪ್ಲೈ ಮಾಡಿದಾಗ, ಅವರಿಗೆ ಹೀಲ್ ಮಾಡಿದಾಗಲೇ ಇದರ ದಿವ್ಯೌಷಧ, ಇದರ ಪರಮೌಷಧ, ಇದರ ವೆಯ್ಟು, ಇದರ ತೂಕ ಗೊತ್ತಾಗುವಂಥದ್ದು. ಎಕ್ಸ್ಪೀರಿಯನ್ಸ್ ಆಗೋದು ಆ ಒಂದು ಸಂದರ್ಭದಲ್ಲೇ ಅಂತ ಹೇಳ್ತೀರಾ. ನಿಜವಾಗ್ಲೂ ಆ ಸಮಸ್ಯೆಯಲ್ಲಿರಬೇಕು. ಅಂಥ ಸಮಸ್ಯೆ ಡೂ ಆರ್ ಡೈ ಸಿಚುವೇಶನ್ ಇದ್ದಾಗಲೇ ಇದರ ಒಂದು ಡಿಸ್ಟೆನ್ಸ್ ಹೀಲಿಂಗ್ ಏನು ಅನ್ನುವಂಥದ್ದು ಆ ವ್ಯಕ್ತಿಗೆ ಕಂಡು ಬರುತ್ತೆ ಅಂತ. ಬಹುಶಃ ದೂರದ ಊರುಗಳಲ್ಲಿ ಕಾರ್ಯಕ್ರಮ ನೋಡ್ತಾ ಇರೋರಿಗೆ ಅಂಥ ಸಮಸ್ಯೆ ಇದ್ದಾಗ ತಮ್ಮಿಂದ ಹೀಲಿಂಗ್ ಪಡ್ಕೊಂಡ್ರೆ ಅವ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಕೂಡ. ಖಂಡಿತ ಅವರುಗಳೇ, ಇದ್ರ ಬಗ್ಗೆ ಬಹಳಷ್ಟು ದಿವಸಗಳಿಂದ ತಮ್ಮನ್ನು ಕೇಳಬೇಕು ಅಂತಿದ್ದೆ. ಇವತ್ತು ಇದಕ್ಕೆ ಉತ್ತರ ಸಿಕ್ಕಿದೆ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಹೀಲಿಂಗ್ ಅಂತ ಅಂದ್ರೆ ಏನು, ಡಿಸ್ಟೆನ್ಸ್ ಹೀಲಿಂಗು ಯಾವುದೇ ಊರಿನಲ್ಲಿರಲಿ ಅಥವಾ ಬೇರೆ ದೂರದ ಭಾಗಗಳಲ್ಲಿ ಅವ್ರಿಗೂ ಕೂಡ ಕೂತಿದ ಜಾಗದಿಂದನೇ ಹೇಗೆ ಹೀಲ್ ಮಾಡಬಹುದು ಅನ್ನೋದ್ರ ಒಂದು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.